ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗೋಬಿ ಮಂಚೂರಿ, ಎಗ್ ರೈಸ್, ಕಬಾಬ್, ಬೇಕರಿ ತಿನಿಸುಗಳಿಗೆ ಟೇಸ್ಟಿಂಗ್ ಪೌಡರ್ ಹಾಗೂ ಪ್ಲಾಸ್ಟಿಕ್ ಬಳಕೆ ಮಾಡುವುದು ಕಂಡುಬಂದರೆ ಪ್ರಥಮ ಬಾರಿಗೆ ₹500 ದಂಡ, ಪುನರಾವರ್ತನೆಯಾದರೆ ದಂಡದ ಮೊತ್ತ ಹೆಚ್ಚಾಗುವುದರೊಂದಿಗೆ ಪರವಾನಗಿಯನ್ನ ರದ್ದುಪಡಿಸಲಾಗುತ್ತೆ ಅಂತ ಪುರಸಭೆ ಮುಖ್ಯಾಧಿಕಾರಿ ಯರಗುಡಿ ಶಿವಕುಮಾರ್ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಸೋಮವಾರ ಕೋಳಿ, ಮೀನು, ಮಾಂಸ, ಎಗ್ ರೈಸ್ ಹಾಗೂ ಇತರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಡೆದ ಏಕಬಳಕೆ ಪ್ಲಾಸ್ಟಿಕ್ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಏಕಬಳಕೆ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣ ನಿಷೇಧ ಮಾಡಬೇಕು. ಅಲ್ಲದೆ ಟೇಸ್ಟಿಂಗ್ ಪೌಡರ್ ಕ್ಯಾನ್ಸರ್ ಕಾರಕವಾಗಿದ್ದು ಆಹಾರದಲ್ಲಿ ಸೇರಿಸುವುದರಿಂದ ಆರೋಗ್ಯವಂತರಿಗೂ ಕ್ಯಾನ್ಸರ್ ತುತ್ತಾಗ್ತಾರೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಮಾಡಬಾರದು. ಮಧ್ಯಮ ವರ್ಗ ಹಾಗೂ ಬಡ ಜನರೇ ಹೆಚ್ಚಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಗ್ರಾಹಕರಾಗಿದ್ದು ಅವರಿಗೆ ವಿಷ ಉಣಿಸುವುದು ನ್ಯಾಯವೇ? ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಭೂಮಿಯ ರಕ್ಷಣೆ ಎಲ್ಲರ ಹೊಣೆಯಾಗಿದ್ದು ಅದರ ಓಡಳಿಗೆ ಪ್ಲಾಸ್ಟಿಕ್ ಕಸವನ್ನ ತುಂಬಬೇಡಿ ಎಂದರು. ಇನ್ನು ಹಸಿ ಕಸ ಹಾಗೂ ಒಣ ಕಸವನ್ನ ವಿಂಗಡಿಸಿ ಹಾಕುವುದನ್ನ ರೂಢಿ ಮಾಡಿಕೊಳ್ಳಿ. ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡಿ ಬಾಳೆ ಎಲೆ, ಮುತ್ತಲೆ ಎಲೆ, ಅಡಿಕೆ ತಟ್ಟೆ, ಸ್ಟೀಲ್ ತಟ್ಟೆ, ಲೋಟಗಳನ್ನ ಉಪಯೋಗಿಸಿ ಎಂದರು. ಇನ್ನು ಜೀವಜಲ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಪರಿಸರ ಪ್ರೇಮಿ ಹೇಮಣ್ಣ ಬೋರಗೇರಿ ಮಾತನಾಡಿ, ವ್ಯಾಪಾರಸ್ಥರ ಲಾಭಕ್ಕಾಗಿ ಜನರ ಆರೋಗ್ಯ ಹಾಗೂ ಪರಿಸರವನ್ನ ಹಾಳು ಮಾಡಬೇಡಿ. ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸಿಕೊಂಡು ನಿಮ್ಮ ಆಸುಪಾಸಿನ ಪರಿಸರದಲ್ಲಿ ಪ್ಲಾಸ್ಟಿಕ್ ಸೇರಿದಂತೆ ಸ್ವಚ್ಛಗೊಳಿಸಿ ಎಂದರು. ನಿಲಿಯ ಮೇಲ್ವಿಚಾರಕ ಚಿತ್ರಪ್ಪ ಮಾತನಾಡಿ, ಪ್ಲಾಸ್ಟಿಕ್ ಬಳಕೆಯಿಂದ ಸಾವಿಗೆ ಆಹ್ವಾನ ನೀಡಿದಂತೆ ಕಣ್ಣಿಗೆ ಕಾಣದೆ ನಿಧಾನವಾಗಿ ವಿಷಕಾರಿ ಅಂಶ ದೇಹವನ್ನ ಸೇರಿಕೊಳ್ತಾ ಇದೆ. ಪ್ಲಾಸ್ಟಿಕ್ ಕಪ್ನಲ್ಲಿ ಕಾಫಿ, ಟೀ, ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಶೀಟ್, ಆಹಾರ ಪ್ಯಾಕ್ ಮಾಡಲು ಪ್ಲಾಸ್ಟಿಕ್ ಸೇರಿ ನಿಧಾನವಾಗಿ ದೇಹದಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗಿ ಆರೋಗ್ಯ ಹದಗೆಡ್ತಾ ಇದೆ. ಕೆರೆ ಕಟ್ಟೆ ಭೂಮಿಗೂ ಪ್ಲಾಸ್ಟಿಕ್ ಸೇರಿ ಮುಂದಿನ ಜನಾಂಗಕ್ಕೆ ಗಂಡಾಂತರವನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ ಎಂದರು. ಎಲ್ಲ ಅನುಭವಗಳು ಅವರಿಗೆ ಅಥವಾ ಸಾರ್ವಜನಿಕರ ಅನುಭವಗಳನ್ನೇ ಸಾರಿ ಹೇಳಿದಂಗಾಯ್ತು. ಈಗ ತಾವೆಲ್ಲ ನೋಡ್ತಿರ್ಬೋದು, ಉತ್ತರ ಭಾರತದಲ್ಲಿ ಅತಿಯಾದ ಮಳೆಯಿಂದ ಈಗ ಎಲ್ಲಿ ಬೇಕಲ್ಲಿ ನೀರು ನುಗ್ಗಿದೆ ಅಂತಂದೇಳಿ. ಹೌದು, ನುಗ್ಗಿದೆ. ಅದು ಯಾಕಂತಂದ್ರೆ ನಮ್ಮ ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಅದಕ್ಕೆ ನೀರು ಹರಿದು ಹೋಗಲು ಜಾಗವೇ ಇಲ್ಲದಂತಾಗಿದೆ. ಬೇಕಾದ್ರೆ ನೋಡಿ, ನೀವು ನಮ್ಮ ಬಾಬಣ್ಣರೇ, ನಮ್ಮ ಗಾಂಧಿಯವರೇ ಗೊತ್ತಿರ್ತೈತೆ, ಮಾಪಿಗೆ ಹತ್ರ ಒಂದು ಚರಂಡಿ ಇದೆ. ಆ ಚರಂಡಿಗೆ ಪ್ಲಾಸ್ಟಿಕ್ ಎಲ್ಲ ತುಂಬಿಕೊಂಡಾಗ ಇಡೀ ಅಂದ್ರೆ ರೋಡ್ ಎಲ್ಲ ವಾಸನೆ ಆಗಂಗೆ ನೀರು ಹರಿತಾ ಇರ್ತೈತಿ. ಯಾಕಂತಂದ್ರೆ ಅದು ಹೋಗ್ಲಿಕ್ಕೆ ಅದು ಜಾಗ ಇದ್ರೆ, ಪ್ಲಾಸ್ಟಿಕ್ ಮುಂತಾದ ಅದು ಕಟ್ಕೊಂಡು ಹೋಗದೆ ಇದ್ರೆ ಆ ನೀರು ಸರಾಗವಾಗಿ ಹೋಗ್ತಾ ಇರ್ತದೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ. ಅದಕ್ಕೆ ಜಾಗ ಇಲ್ಲ ನೀರು ಹರಿದು ಹೋಗ್ಲಿಕ್ಕೆ. ಈಗ ನಾವು ಅನೇಕರೆಲ್ಲ ಇದೆಲ್ಲ ನಮ್ಮ ಮಾಧ್ಯಮ ಮಿತ್ರದವರು ಪರಿಸರ ಸ್ವಚ್ಛತೆ ಅಂತಂದೇಳಿ ನಾವೆಲ್ಲ ಕೆರೆ ಸ್ವಚ್ಛತೆ ಮಾಡಿದ್ವಿ. ಈಗ ನೋಡಿಬಿಟ್ರೆ ಅದು ಹೋಗಕ್ಕ ಆಗೋದಿಲ್ಲ. ಅಂತ ಪರಿಸರದಲ್ಲಿ ನೀವು ಹೆಂಗ ವ್ಯಾಪಾರ ಮಾಡ್ತೀರಿ, ನಿಜವಾಗ್ಲೂ ನಾವು ನಿಮಗೆ ಅತ್ಯಂತ ಅಭಿನಂದನೆ ಹೇಳ್ಬೇಕು. ಅಲ್ಲಿ ಓಡಾಡೋದ ಖಚಿತ ಆ ವಾಸನೆ ಪ್ಲಾಸ್ಟಿಕ್ ಈಗ ನೋಡ್ಬೇಕಾಗಲ್ಲ, ಅಷ್ಟು ವಾಸನೆ ಇದೆ. ಇದಕ್ಕೆಲ್ಲ ಕಾರಣ ಯಾರು? ನಾನು ಒಬ್ಬ ನಾಗರಿಕನಾಗಿ ನಾನು ಕಾರಣ, ವರ್ತಕರಾಗಿ ನೀವು ಕಾರಣ. ಅದ್ರ ಜೊತೆಗೆ ನಾನು ಮಾಡೋದು ಏನೋ ಪ್ಲಾಸ್ಟಿಕ್ ಕೊಟ್ಟು ಕಳಿಸಿಬಿಟ್ಟೆ ಏನೋ ಚೆನ್ನಾಗಿ ಆಗ್ತದೆ ವ್ಯಾಪಾರ ಅಂತ ಅಪ್ಪಿತಪ್ಪಿ ನೀವು ತಿಳ್ಕೊಬೇಡ್ರಿ. ಯಾವಾಗಲೂ ನಾವು ಮರ ಕಡಿಯುವಾಗ ನಾವೀಗ ಬುಡ ಕಡಿತೇ ಇಲ್ಲ, ಅರಿ ಮೇಲೆ ನಿಂತುಕೊಂಡು ಅರಿ ಕೆಳಗೆ ಕಡಿತಾ ಇದೀವಿ. ಅಂದ್ರೆ ಅರ್ಥ ಏನಂತಂದ್ರೆ ನಾವು ಕೊಡ್ತಕ್ಕಂಥ ಆಹಾರವನ್ನು ನಾವು ಅಥವಾ ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಕುಟುಂಬದವ್ರು ಕೂಡ ಊಟ ಮಾಡ್ತಾರೆ. ಯಾಕಂತಂದ್ರೆ ನಾವು ತಿಂಡಿನ ಇಲ್ಲ ಮನೆಯಿಂದಲೇ ಕಳಿಸ್ಬಿಡ್ತೀವಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಪ್ರತಿಯೊಂದನ್ನು ಪ್ಲಾಸ್ಟಿಕ್ ಅನ್ನೋ ದುಷ್ಪರಿಣಾಮ ಅವರಿಗೆಲ್ಲ ಆಗುತ್ತೆ. ಒಂದು ಸಲ ನೀವು ಕುಟುಂಬದ ಮನೆಯಲ್ಲಿ ಯೋಚನೆ ಮಾಡಿ, ಮುಂದೆ ಯಾವ ರೀತಿ ಇತ್ತು ನಮ್ಮ ತಂದೆ ತಾಯಿ ಅಥವಾ ಅಜ್ಜಂದ್ರ ಆಯುಷ್ ಹೆಂಗಿತ್ತು ಅಂತ ನೋಡಿ, ಅವ್ರು ಎಷ್ಟು ಗಟ್ಟಿಯಾಗಿ ಜೀವನ ಮಾಡ್ತಿದ್ರು ಅಂತ ನೀವೊಂದ್ಸಲ ಯೋಚನೆ ಮಾಡಿ. ಈಗ ಏನಿಲ್ಲ, 40-35 ಎಂದರೆ ಅದೇ ನಮ್ಮ ಆರೋಗ್ಯ ಕೆಟ್ಟಂತ ಹೋಗುತ್ತೆ. ನಾವು ದುಡಿದದ್ದು ಯಾತಕ್ಕೋಸ್ಕರ? ನಾವೇನೋ ಉದ್ಧಾರ ಆಗಬೇಕು, ನಮ್ಮ ಮಕ್ಕಳು ಒಳ್ಳೆ ಜಾಣರು ಮಾಡ್ಬೇಕು ಅಂತ ನಾವು ಮಾಡಿದ್ರೆ ನಮ್ಗೆ ಆಗಲೇ ನಾವಿನ್ನೂ ಗಟ್ಟಿ ಇರಲಿಕ್ಕೆ ನಮಗೆ ಕಾಯ್ದೆಗಳು ನಮಗೆ ಗೊತ್ತಿಲ್ಲದಾಗ ಅಂಟಿಕೆ ಬಿಡ್ತಾವೆ. ಒಂದು ಟೇಸ್ಟಿಂಗ್ ಪೌಡ್ರ್ ಹೇಳಿದ್ರು, ನಮ್ದು ಕಿರಣೆ ಅಂಗಡಿ ಹೇಳಿದೆ, ಏನೋ ಇದು ಯಾವುದಕ್ಕೆ ಉಪಯೋಗಿಸ್ತೀವಿ? ಇಲ್ಲ ಸರ್, ಇದು ರುಚಿ ಆಗಲಿಕ್ಕೆ, ಎಗ್ ರೈಸ್ ಇದೆಲ್ಲ ರುಚಿ ಆಗಲಿಕ್ಕೆ ಅಂತ. ಅಂಕ ನಮ್ಮನೇಲಿ ಹೇಳ್ಬೇಕು, ನನಗೆ ಗೊತ್ತಿಲ್ಲ ಅದ್ರ ಹೇಳ್ಬೇಕು, ಅದಕ್ಕೆ ನಿಮ್ಗೆ ಎಗ್ ರೈಸ್ ಟೇಸ್ಟ್ ಇರುತ್ತೆ ಅಂತಂದೆ. ಆ ಹುಡುಗ ಹೇಳ್ದ, ತಪ್ಪಿ ಇದನ್ನ ಬಳಸಬೇಡ್ರಿ ಸರ್, ಇದು ಡೇಂಜರು ಅಂದ. ಆಮೇಲೆ ಏನಿದು ಅಂತಂದೇಳಿ ನಾನು ಗೂಗಲ್ ಹೋಗಿ ನೋಡ್ಕೊಂತ ಹೋಗ್ಬೇಕಂತಂದ್ರೆ ಕ್ಯಾನ್ಸರ್ ಕಾರಕ ಆಗಿರ್ತಕ್ಕಂಥ ಅದು ಟೇಸ್ಟಿಂಗ್ ಪೌಡರ್. ಅದು ಯಾಕಂತಂದ್ರೆ ನಾವೇನೋ ಉಪಯೋಗ ಮಾಡ್ತೀವಿ, ಆದರೆ ನಾವು ತಿಂತೀವಿ. ಅದರಲ್ಲಿ ನಮ್ಮ ಮಕ್ಕಳು ಯಾರು ಬಂದ್ರೆ ಅಥವಾ ಇನ್ನೊಬ್ಬರು ಯಾರು ಬಂದ್ರೆ ಸ್ನೇಹಿತರು ಬಂದ್ರೆ ಕೊಡ್ತೀವಿ. ಒಂದು ರೀತಿಯಿಂದ
ಈ ಎಲ್ಲಾ ದುಷ್ಪರಿಣಾಮಗಳಿಗೂ ನಾವು ಏನ್ ಬೇರೆ ಹಂಚುತ್ತೀವೋ ನಾವು ಕೂಡ ಅದರಲ್ಲಿ ಅನುಭವಿಸ್ತೀವಿ. ನಾವು ದುಡಿದಿದ್ದೆಲ್ಲ ನಮ್ಮ ಆರೋಗ್ಯ ಕಾಲ ಸುಮ್ಕೆ ನೀವು ಮನೆಯಲ್ಲಿ ಕೂತ್ಕೊಂಡಾಗ ಈಗ ನಾನು ಏನೋ ಹೇಳ್ತೀನಿ ಅಂತಂದ್ರೆ ಯೋಚನೆ ಮಾಡ್ರಿ, ಅದರ ಭಾಗನೂ ನಾವು ಒಂದು ಆಗಿರ್ತೀವಿ. ಅದಕ್ಕೆ ಒಂದು ಸಲ ಏನಾಯ್ತು, ಒಂದು ಫೇಸ್ಬುಕ್ ಹಾಕಿದ್ದೆ, ನಮ್ಮ ಮಗ ಬೈದ್ಬಿಟ್ಟ ಜಾಡ ನಡೆಸಂತ. ಏನಂತಂದ್ರ ಅಂದಿನ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂತೆಯಲ್ಲಿ ಮುತ್ತು ರತ್ನಗಳನ್ನು ಬಳ್ಳದಿಂದ ಮಾರುತ್ತಿದ್ದರು, ಇದು ಕಣ್ಣಿಗೆ ನಾಚುತ್ತಿತ್ತು, ಅಂದ್ರೆ ಅಷ್ಟು ಮಟ್ಟಿಗೆ ಆಗುತ್ತಿತ್ತು ಅಂತೇಳಿ. ಇಂದಿನ ವಿಜಯನಗರ ಜಿಲ್ಲೆಯಲ್ಲಿ ಎಗ್ ರೈಸ್ ಹಾಕುವ ಕಾರ್ಪುಡಿ ನನ್ನ ಕಣ್ಣನ್ನು ನೋಯಿಸುತ್ತಿದೆ ಅಂತಂದೇಳಿ ಬರೆದಿದ್ದೆ. ನಮ್ಮ ಮಗ ಬೇಡ ಬಜಿ ಏನಾದ್ರು ಅಂತಾರ ಬೇಡ ಅಂತಂದೇಳಿ ಹಿಂದೆನೇ ನನಗೆ ಫೋನ್ ಮಾಡಿ ತೆಗೆದು ಹಾಕು ಅಂತಂದ. ಸಾರಿ ಹೇಳಿದ್ರು, ಇಲ್ಲಂದ್ರೆ ಈ ವಿಷಯ ಹೇಳ್ತಿದ್ದಿಲ್ಲ. ನಾವು ಗಾಡಿ ಹೋಗ್ತಾ ಇದ್ರ ಹಂಗ ಕಣ್ಣಿಗೆ ಹೆಂಗ್ ಬರ್ತದೆ ಗೊತ್ತಿಲ್ಲ, ಅಷ್ಟು ಮಟ್ಟಿಗೆ ಗಾಳಿ ಇತ್ತಂತಂದ್ರೆ ಕಣ್ಣಿಗೆ ಇದಾಗುತ್ತೆ. ಯಾಕೆ ಇದೆಯಲ್ಲ ನಾವು ನೋಡಿ, ಪ್ಲಾಸ್ಟಿಕ್ ಈಗ ಹೇಳಿದ್ರು ನಾವು ಕವರ್ ಕೊಡೋದೇ ಹೇಳಿದ್ರು, ಬೇಡ ಒಂದು ಸ್ಟೀಲ್ ಇದನ್ನು ತೊಗೊಂಬ ಅಂತ ಹೇಳಿ. ಒಂದೊಂದ್ಸಲ ಹೇಳ್ತಾರ ಈ ಚಿಕನ್ ಮಟನ್ ಒಯ್ಲಿಕ್ಕೆ ಬಾಕ್ಸ್ ತೊಗೊಂಬಾರ ಅಂತ ಹೇಳಿ. ಇಲ್ಲಂತಂದ್ರೆ ಈಗ ಪ್ಲಾಸ್ಟಿಕ್ ಇವು ಬಂದಿದ್ದಾವೆ ಫೈಬರ್ ಟೈಪ್, ಅದಕ್ಕೊಂದು 5 ಅಥವಾ 10 15 20 ರೂಪಾಯಿ ಆಗ್ಬೋದು. ಮೊದಲು ಅವ್ರು ಮಾರ್ಕೆಟಿಂಗ್ ಇದನ್ನ ಮಾಡ್ತಾರ, ಇಲ್ಲಪ್ಪ ನೀವು ಹಾಕೊಡಿ ಏನಾಗೋದಿಲ್ಲ, ಯಾರು ಬಂದು ಏನ್ ನೋಡ್ತಾರ, ಅವ್ರು ಯಾವಾಗಲೂ ಹೇಳ್ತಾರ, ಏನೋ ಕಾನೂನು ಬಂದಾಗ ಹೇಳ್ತಾರ ಅಂತ ಹೇಳ್ತಾರ. ತನ್ನ ಆಮೇಲೆ ಸರಿ ಹೋಗ್ಬಿಟ್ಟದ್ದು, ಒಂದು ಸ್ವಲ್ಪ ದಿನ ನಿಮಗೆ ತೊಂದರೆ ಆಗುತ್ತೆ, ಆಮೇಲೆ ತಾನೇ ಸರಿ ಹೋಗುತ್ತೆ. ಯಾಕಂದ್ರೆ ಪರಿಸರ ಆಯ್ತಲ್ಲ, ನೀವು ಅದನ್ನ ರೂಢಿ ಮಾಡಿದ್ರೆ ತಾನೇ ಅಭ್ಯಾಸ ಆಗುತ್ತೆ. ಇದು ಸ್ವಲ್ಪ ದಿನ ನಿಮಗೆ ವರ್ತಕರಿಗೂ ಈ ಕಸ್ಟಮರ್ಗೂ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ತದನಂತರ ತಾನೇ ಸರಿ ಹೋಗ್ತದೆ. ಫೈಬರ್ ಬಾಕ್ಸ್ ಅಥವಾ ಇಲ್ಲ ಅಂತಂದ್ರೆ ನೀವು ಸ್ಟೀಲಿನ ಬಾಕ್ಸ್ ಒಂದಿಷ್ಟು ನೀವು ಖರೀದಿ ಮಾಡೋದು ಬೇಡ. ಇದು 50 ರೂಪಾಯಿ ಒಂದು ಕೆಜಿ ಹಾಕೊಡ್ಲಾ, ಅಥವಾ ಇದು 75 ರೂಪಾಯಿ ಇದು ಬಾಕ್ಸ್ ಹಾಕೊಡ್ಲಾ, ಇಲ್ಲ ನಮಗೆ 3,000 4,000 5,000 ಹಾಕ್ತಾರ ಅಂತಂದ್ರೆ ತಾನೇ ತನಗೆ ಶುದ್ಧ ಆಗುತ್ತೆ. ಇಲ್ಲ ಅಂತಂದ್ರೆ ಹಿಂಗಾಗಿಂದ ಇಲ್ಲೇ ಬರೋರು ಮಾತ್ರ ಹಂಗೆ ಹೋಯ್ತಾರೆ ಫೈಬರ್ ಬಾಕ್ಸ್ 10-20 ರೂಪಾಯಿ ಕಡೆಗೆ, ಅದನ್ನಾದ್ರೂ ಮಾಡಿ. ಯಾಕಂತಂದ್ರೆ ಒಂದಿಲ್ಲ ಒಂದು ನಾನು ಮಾಡ್ತಕ್ಕಂಥ ನನಗೇನೋ ಲಾಭ ಆಗುತ್ತೆ, ಅದಕ್ಕೆ ಮುಂದಿನ ನಮ್ಮ ಪೀಳಿಗೆ ಮಕ್ಕಳು ಮರಿ ಅಥವಾ ಇನ್ನೊಂದು ಇವರಿಗೆ ಖಂಡಿತ ಇದು ದುಷ್ಪರಿಣಾಮ ಆಗುತ್ತೆ. ನನಗೆ ಬಹಳ ಬೇಜಾರಾಗ್ತತಿ. ಎಷ್ಟು ಮಟ್ಟಿಗೆ ನನ್ನ ಹಿಡಿದು ಹೇಳ್ತೀನಿ, ನಾವು ಒಂದಿಷ್ಟು ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು. ಈ ಪ್ಲಾಸ್ಟಿಕ್ ಜೊತೆಗೆ ಏನಂತಂದ್ರೆ ನಮ್ಮ ದಾರ ಗೊತ್ತಿಲ್ಲ, ನಮ್ಮ ಅಡ್ಡಾಡ್ತಾರೆ ಅಲ್ಲಿರ್ತಕ್ಕಂಥ ನಮ್ಮ ಮುಂದೆ ರೋಟಿಗಳೆಲ್ಲ ಪ್ಲಾಸ್ಟಿಕ್ ಎಲ್ಲ ನಮ್ಮ ಈ ಬಾಟೆಲ್ಲ ಹೋಗಿರ್ತಾರೆ, ಏನೋ ನಮ್ದು ಎಲ್ಲ ಹಾಕ್ತೀವಿ. ಮತ್ತೆ ಬರ್ಕೊಡೋದಕ್ಕೆ ಒಂದಿಷ್ಟೆಲ್ಲ ಊಟಕ ಚೀಟಿ ಇನ್ನೊಂದು ಇಂಥವೆಲ್ಲ ನೀರು ಕುಡ್ದ ಹೋಗಿರ್ತಾರೆ. ಎಷ್ಟಂತ, ಯಾಕಂದ್ರೆ ನಾನೊಬ್ಬರು ಶುದ್ಧ ಇದ್ರಲ್ಲ, ನಮ್ಮ ಅಕ್ಕಪಕ್ಕದ ಇರ್ತಕ್ಕಂಥ ಶುದ್ಧ ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ನೀವು ಎಷ್ಟು ಸಾಧ್ಯ ಆಗುತ್ತೋ, ಯಾಕಂದ್ರೆ ನೀವು ಒಂದು ಸಲ ಯೋಚನೆ ಮಾಡಿ, ನಾವು ವ್ಯಾಪಾರ ಮಾಡಿ ಲಾಭ ಗಳಿಸಿದ್ರು ಕೂಡ ಅದು ದುಷ್ಪರಿಣಾಮ. ನಮ್ಮ ಆರೋಗ್ಯ ಸರಿ ಇರಲ್ಲ, ಇಲ್ಲಾಂದ್ರೆ ನಮ್ಮ ಮಕ್ಕಳ ಆರೋಗ್ಯ ಸರಿ ಇರಲ್ಲ, ನಮ್ಮ ಮಕ್ಕಳು ಆದ್ರೆ ಜಾಗರಾಗಿದ್ದಾರೆ. ಯಾಕಂತಂದ್ರೆ ನಮ್ಮ ದಾರಿ ಹೋಗ್ಬಿಟ್ಟಿರ್ತದೆ ದುಡ್ಡು ಲಾಭ. ಯಾಕಂತಂದ್ರೆ ನಾವು ಕಷ್ಟದಿಂದ ಬಂದಿದ್ದೀವಿ, ನಾವೆಲ್ಲರೂ ಮಾಡಿ ದುಡಿಬೇಕು, 4 ಜನರಂತೆ ಇರಬೇಕನ್ನೋ ಇದರಲ್ಲಿ ನಮ್ಮ ಆರೋಗ್ಯ ನಾವು ಕಳ್ಕೊಳ್ತೀವಿ. ಇದು ಆಗಬಾರ್ದು. ಈ ಪರಿಸರ ಯಾಕಂತೇಳಿ ಪಂಜಾಬ್ನಲ್ಲಿ ಒಂದು ಕ್ಯಾನ್ಸರ್ ರೈಲ್ ಅಂತಾನೆ ಮಾಡಿಬಿಟ್ಟಿದ್ದಾರೆ. ಬರೀ ಅದು ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದೇ ಒಂದು ರೈಲ್ ಇದೆ ಪಂಜಾಬ್ನಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನೋಡಿ, ಅವರು ಏನು ಇದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ, ನೀವು ಹೇಳ್ತಾನೆ ಇದ್ದೀರಂತ ಅವ್ರಿಗೆ ನೋಡಿದೆ. ನಾನು ಒಂದೊಂದು ವಿಷಯ ಮಾತಾಡೋದು ಸರ್, ಸಾಹೇಬರು ಒಂದು ವಿಷಯ ಕೇಳಿದ್ರು. ನಿಮ್ಗೊಂದು ವಿಷಯ ಗೊತ್ತಿರಲಿ, ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ ಸಿಪೆಟ್ ಅಂತ, CIPET, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ. ಸೆಂಟ್ರಲ್ ಕೇಂದ್ರ ಸರ್ಕಾರನೇ ಪ್ಲಾಸ್ಟಿಕ್ ಅನ್ನು ತಯಾರು ಮಾಡಲಿಕ್ಕೆ, ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ತಯಾರು ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನು ಸರ್ಕಾರನ ಮಂಜೂರು ಮಾಡಿದೆ ಮೈಸೂರಲ್ಲಿದೆ. ಮತ್ತು ಬಿಟ್ಟರೆ ಏನಿಲ್ಲ ಕರ್ನಾಟಕದಲ್ಲಿ. ಅದು ಏನು ಮಾಡುತ್ತಪ್ಪ ಅಂದರೆ, ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಕೊಡಪನ್ನ, ಡ್ರಮ್ಗಳು, ಇವೇನು ಮನೆಯಲ್ಲಿ ಬಳಸ್ತೀವಲ್ಲ ಅಂಥದ್ದನ್ನು ಮೌಲ್ಡ್ ತಯಾರು ಮಾಡ್ತಾರೆ. ಆ ಮೌಲ್ಡನ್ನು